ಹಲೋ, ನಮಸ್ತೆ ಮೇಡಮ್. ಹಾ ನಮಸ್ತೆ. ಹೇಳಿ ಮೇಡಮ್. ಇವತ್ತು 7:30ಗೆ ಮೀಟಿಂಗ್ ಇದೆ. ಸ್ಟಾಫ್ ಎಲ್ಲರೂ ಅಟೆಂಡ್ ಆಗಬೇಕು. 7:30ಗಾ? ಹೌದು, 7:30ಗೆ ಶಾರ್ಪ್ ಆಗಿ 7:30ಗೆ ಎಲ್ಲರೂ ಅಟೆಂಡ್ ಆಗಬೇಕು. ಚೇರ್ಮನ್ ಸರ್ ಮತ್ತೆ ಮತ್ತೆ ಹೇಳಿದ್ದಾರೆ. ಅದಕ್ಕೆ ನಿನಗೆ ಕಾಲ್ ಮಾಡಿದ್ದು. ಓಕೆನಾ? ಓಕೆ ಮೇಡಮ್, ಬರ್ತೀನಿ. 7:30. 1 ಸೆಕೆಂಡ್ ಕೂಡ ಲೇಟ್ ಆಗಬಾರ್ದು. ನೆನ್ಪಿಟ್ಕೋ. ಓಕೆ? ಓಕೆ ಮೇಡಮ್. ಇವತ್ತು 7:30ಗೆ FM ಸ್ಟೇಷನ್ಗೆ ಹೋಗ್ಬೇಕಂತೆ ಮಾವ. ಏನೋ ಮೀಟಿಂಗ್ ಇದೆಯಂತೆ. ಹೋಗಮ್ಮ, ಇವತ್ತು ಫ್ಯಾಕ್ಟ್ರಿಗೆ ಹೋಗ್ಬೇಡ, ಡೈರೆಕ್ಟಾಗಿ FMಗೆ ಹೋಗ್ಬಿಡು. ಹಾ, ನೀನ್ ಬೇಗ ರೆಡಿ ಆಗಮ್ಮ. ನಾನೇ ನಿನ್ನ FM ಸ್ಟೇಷನ್ ಹತ್ರ ಡ್ರಾಪ್ ಮಾಡ್ತೀನಿ. ನೀವ್ಯಾಕೆ ಮಾವ? ನಾನು ಸ್ಕೂಟಿಯಲ್ಲೇ ಹೋಗ್ತೀನಿ. ಬೇಡಮ್ಮ, ಸ್ಕೂಟಿಲಿ ಹೋಗ್ಬೇಡ. ನಿನ್ ಮನ್ಸು ತುಂಬಾ ಬರೀ ಅಖಿಲ್ ಯೋಚನೆ ತುಂಬಿಕೊಂಡಿದೆ. ಹಾಗೆ ಮನ್ಸು ಚೆನ್ನಾಗಿಲ್ದಿರುವಾಗ ಡ್ರೈವಿಂಗ್ ಮಾಡಬಾರ್ದಮ್ಮ. ನೀನ್ ರೆಡಿ ಆಗು, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಸರಿ ಮಾವ. ನಮ್ಗಿಷ್ಟ ಆದವರು ದೂರ ಇದ್ದಾಗ, ಅವ್ರಿಗೆ ಏನಾದ್ರೂ ಕಷ್ಟ ಆದಾಗ, ನಾವು ದಿನಾ ಪೂಜೆ ಮಾಡೋ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡ್ತಾನೆ ಅಂತ ಆ ಭಗವಂತನ್ ಪ್ರಾರ್ಥಿಸ್ತಾ, ಹಾಗೆ ದೂರದಲ್ಲಿದ್ದು ವಿರಹ ಸಮಸ್ಯೆಯಿಂದ ಒದ್ದಾಡ್ತಿರೋ ಜೋಡಿಗೆ ಸಮಾಧಾನ ಹೇಳ್ತಾ ಒಂದು ಹಾಡು ಹಾಡ್ತೀನಿ. ಸಿರಿದೇವಿಯನು ಶಂಖ ಚಕ್ರಗಳನ್ನು ಧರಿಸದೆಯೇ ಬಂದೆ ನೀನು, ಪರಿವಾರಗಳನ್ನು ಕರೆಯದೆ ಥಟ್ಟನೆದ್ದು ಬಂದೆ ನೀನು, ಆಕರ್ಣಾಂಕಿತ ಧಮ್ಮೆಲ್ಲವ ಮುಟ್ಟದೆ ಬಂದೆ ನೀನು, ಶ್ರೀಲಕ್ಷ್ಮೀ ವಕ್ಷಾಚ್ಛಾದಿತ ಚೇಲಾಂಚಲಚ್ಯುತನಾಗಿ ಬಂದೆ ನೀನು, ಗಜೇಂದ್ರ ರಕ್ಷಣೆಗೂಡಿ ಬಂದೆ ನೀನು. ಕರುಣಾ ಸಮುದ್ರನೇ ನೀನು, ಕರುಣಾ ಸಮುದ್ರನೇ ನೀನು, ನಿನ್ನ ಭಕ್ತರನ್ನು ಕಾಯುವವನು, ಕರುಣಾ ಸಮುದ್ರನೇ ನೀನು,
ಪ್ಯಾಥೋ ಸಾಂಗ್ ಹಾಡಿದ್ದಕ್ಕೆ ಅವಳಿಗೆ ಎಂಥ ಡೋಸ್ ಕೊಡ್ತೀನೋ ನೋಡಿ. ಏನಿದು ಕೃಷ್ಣ ತುಳಸಿ, ಯಾಕೆ ಈ ಹಾಡು ಹಾಡ್ದೆ? ಯಾವ್ದಾದ್ರೂ ಫನ್ ಸಾಂಗ್ ಹಾಡ್ಬೋದಿತ್ತಲ್ಲ. ಇಂಥ ಅಳ್ಸೋ ಹಾಡೆಲ್ಲ ಹಾಡಿದ್ರೆ ಲಿಸನರ್ಸ್ ಎಲ್ಲ ಮಾಯ ಆಗಿ ಹೋಗ್ತಾರೆ. ಇನ್ಯಾವತ್ತೂ ಇಂಥ ಹಾಡು ಹಾಡಬೇಡ. ಏನು ಹೇಳಿದ ಅರ್ಥ ಆಗ್ತಿದ್ಯಾ? ಸೌಜನ್ಯ, ಕೃಷ್ಣ ತುಳಸಿ ತುಂಬಾ ಒಳ್ಳೆ ಹಾಡು ಹಾಡಿದಾಳೆ. ಅದರ ಅರ್ಥ ನಿನಗೆ ಗೊತ್ತಾಗ್ತಿಲ್ಲ. ಅದರ ಅರ್ಥ ತಿಳ್ಕೊಂಡವರು ತುಂಬಾ ಖುಷಿ ಪಡ್ತಾರೆ. ಅಮ್ಮ ಕೃಷ್ಣ ತುಳಸಿ, ಒಳ್ಳೆ ಫೀಲಲ್ಲಿ ಹಾಡಿದ್ಯಮ್ಮ. ಹಾಗಾಗಿ ಇಂಥ ಹಾಡು ಹಾಡ್ತಾ ಇದ್ರೆ ಕೇಳೋರ ಮನಸ್ಸಿಗೆ ತುಂಬಾ ಹತ್ರ ಆಗ್ತೀಯಮ್ಮ ನೀನು. ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಸರ್. ಓಕೆ. ಛೇ, ಮಧ್ಯದಲ್ಲೇ ಇವ್ರು ಬಂದ್ಬಿಟ್ರು. ಇಲ್ಲದೆ ಇದ್ರೆ ಫುಲ್ ಕ್ಲಾಸ್ ತಗೋತಿದ್ದೆ. ಛೇ. ಹೊರಟಿದ್ದೀರಾ? ಓಕೆ ಅಪ್ಪ, ಓಕೆ. ಹುಷಾರು. ಜರ್ನಿಲಿ ಅವನಿಗೇನು ತೊಂದರೆ ಆಗದಿರೋ ಹಾಗೆ ನೋಡ್ಕೋ. ಹುಷಾರಾಗಿ ಬನ್ನಿ. ಇಡ್ತೀನಿ. ಅಖಿಲ್ ಮತ್ತೆ ಅಶೋಕ್ 2 hours ಅಲ್ಲಿ ಮನೇಲಿರ್ತಾರಮ್ಮ. ಇನ್ನು ನೀನ್ ನಿಶ್ಚಿಂತೆ ಆಗಿರಮ್ಮ. ಅವ್ರನ್ನ ಕಣ್ಣಾರೆ ನೋಡೋವರೆಗೂ ನನ್ನ ಮನಸ್ಸಿಗೆ ನಿಶ್ಚಿಂತೆ ಆಗಲ್ಲ ಮಾವ. ಶ್ಯಾಮ, ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗಿಂದ ನೀನು ಒಂದ್ ಹನಿ ನೀರ್ ಕೂಡ ಕುಡ್ದಿಲ್ಲ. ಹೀಗಾದ್ರೆ ಅವನ್ ಬರೋದ್ರಲ್ಲಿ ನಿನಗ್ ಶಕ್ತಿನೇ ಇರಲ್ಲ. ಸ್ವಲ್ಪ ತಿನ್ನಮ್ಮ. ಬೇಡ ಅತ್ತೆ, ನಾನ್ ತಿನ್ನಲ್ಲ, ಪ್ಲೀಸ್. ಹಾಗಂದ್ರೆ ಹೇಗಮ್ಮ? ನನ್ ಬಂಗಾರಿ ಅಲ್ವಾ ನೀನು? 4 ತುತ್ತು ತಿನ್ನಮ್ಮ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ಮನ್ಸ್ ತುಂಬಾ ನೋವನ್ನೇ ತುಂಬಿಕೊಂಡಿರೋ ನಾನು ಅನ್ನ ತಿಂದು ಹೊಟ್ಟೆ ತುಂಬಿಸ್ಕೋಬಾರ್ದು ಅನಿಸ್ತಿದೆ. ಅಮ್ಮನ ಹಾಗೆ ನೀವಿಷ್ಟು ಪ್ರೀತಿಯಿಂದ ಕೊಡ್ತಿದ್ರು ಕೂಡ ನಾನು ತಿನ್ನೋಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ತಿಂದ್ರೂ ಕೂಡ ಹೊಟ್ಟೆಯಲ್ಲಿ ಅದು ಅರ್ಗಲ್ಲ ಅತ್ತೆ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅತ್ತೆ. ನಿನ್ ನೋವು ನನ್ಗೆ ಅರ್ಥ ಆಗತ್ತೆ ಅಮ್ಮ. ಶ್ಯಾಮ, ಎಷ್ಟೊತ್ತಿಗೆ ಕಾಯ್ತಾ ನಿಂತಿರ್ತೀಯ? ಅಲ್ಲಿ ಹೋಗಿ ಕೂತ್ಕೋ. ಪರವಾಗಿಲ್ಲ ಅಕ್ಕ, ಸ್ವಲ್ಪ ಹೊತ್ತಲ್ಲೇ ಬರ್ತಾರಲ್ವಾ ಅವರು. ಪರವಾಗಿಲ್ಲ. ಸ್ವಲ್ಪ ಹೊತ್ತಲ್ಲಿ ಎಲ್ಲಿ ಬರ್ತಾರೆ ಶ್ಯಾಮ? ಈಗಷ್ಟೇ ಏರ್ಪೋರ್ಟಲ್ಲಿ ಇಳಿದ್ವಿ ಅಂತ ನಿನ್ ಭಾವ ಫೋನ್ ಮಾಡಿದ್ರು. ಮನೆಗೆ ಬರೋಕೆ ಸ್ವಲ್ಪ ಟೈಮ್ ಆಗತ್ತಲ್ವಾ? ನನ್ನ ಮಾತು ಕೇಳು, ಅಲ್ಲಿ ಕೂತ್ಕೋ. ಆಗಲ್ಲ ಅಕ್ಕ, ನಂಗೆ ಕೂರಕ್ಕಾಗ್ತಿಲ್ಲ. ಮನ್ಸು ಆರಾಮಾಗಿದ್ರೇನೆ ಮನುಷ್ಯ ಆರಾಮಾಗಿರೋದು.
ಅವ್ರನ್ನ ನೋಡೋವರೆಗೂ ನನಗ್ ಸಮಾಧಾನನೇ ಇರಲ್ಲ. ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ನೋಡ್ತೀನೋ ಏನೋ ಅಂತ, ಎಷ್ಟು ಗಾಯ ಆಗಿರೋದು ನೋಡ್ತೀನೋ ಅಂತ ತುಂಬಾ ಭಯ ಆಗ್ತಿದೆ ಅಕ್ಕ. ಹಾಗೆಲ್ಲ ಏನೂ ಆಗಲ್ಲ ಶ್ಯಾಮ. ಹೆಚ್ಚು ಗಾಯ ಏನೂ ಆಗಿಲ್ಲ ಅಂತ ನಿಮ್ ಭಾವನೆ ಹೇಳಿದ್ರಲ್ಲ. ಹೌದಮ್ಮ, ಅಶೋಕ್ ನನ್ನ ಹತ್ರ ಕೂಡ ಹೇಳಿದ್ದಾನೆ. ನೀನ್ ಧೈರ್ಯವಾಗಿರು. ಅವ್ರನ್ನ ನೋಡೋ ತನಕ ನನ್ಗೆ ಧೈರ್ಯ ಇರಲ್ಲ ಅತ್ತೆ. ಸರಿನಮ್ಮ, ಅವನ್ನ ಕಣ್ಣಾರೆ ನೋಡಿದ್ಮೇಲೆ ಮಾತ್ರ ನೀನು ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಇಲ್ದಿದ್ರೆ ನಾನು ಸುಮ್ನಿರಲ್ಲ. ಅವ್ರನ್ನ ನೋಡಿದ್ರೆ ಸಾಕತ್ತೆ, ಹೊಟ್ಟೆ ತುಂಬ ಹೋಗುತ್ತೆ. ಹುಚ್ಚು ಹುಡುಗಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ ನೋವೆಲ್ಲ ದೂರ ಆಗತ್ತೆ. ಸುಮ್ನಿರಮ್ಮ, ಸುಮ್ನಿರು. ವೈದೇಹಿ, ಅಖಿಲ್ ಅವ್ರಿಗೆ ದೃಷ್ಟಿ ತೆಗಿಯೋದಕ್ಕೆ ಎಲ್ಲ ಏರ್ಪಾಡು ಮಾಡಿದ್ಯಾ? ಮಾಡ್ದೆ ಅತ್ತೆ. ಹೌದು, ಐಶ್ವರ್ಯ ಎಲ್ಲಿ? ಅಖಿಲ್ ಹೋಗಿರೋ ಮೀಟಿಂಗ್ ಫೇಲ್ ಆಗ್ಬೇಕು ಅಂತ, ಅಖಿಲ್ ಫೇಲಿಯರ್ ಜೊತೆ ಕಲ್ಕತ್ತಾಯಿಂದ ಮನೆಗ್ ಬರ್ಲಿ ಅಂತ, ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್ ಅಖಿಲ್ ಅಂತ ಅವನ್ನ ಹೊಗಳ್ತಿರೋ ಮನೆಯವ್ರ ಬಾಯಿಗೆ ಬೀಗ ಹಾಕ್ಬೇಕಂತ ಮಾಸ್ಟರ್ ಪ್ಲಾನ್ ಮಾಡಿದ್ದೆ. ಆದ್ರೆ ಅನ್ಕೊಳ್ದೇನೆ ಇಷ್ಟು ದೊಡ್ಡ ಗಲಾಟೆ ಆಯ್ತು. ಬಿಸ್ನೆಸ್ ಅಲ್ಲಿ ಎದುರೇಟ್ ಬೀಳೋದ್ರ ಜೊತೆಗೆ ಫಿಸಿಕಲ್ ಆಗು ಏಟ್ ತಿಂದು ಬಂದಿದ್ದಾನೆ ಅಖಿಲ್. ಇದನ್ನ ಮಾವ ಮತ್ತೆ ಯಾರೂ ಸುಮ್ಮನೆ ಬಿಡಲ್ಲ. ಈ ಗಲಾಟೆಗೆ ಕಾರಣ ಆಗಿರೋ ಪನ್ವರ್ ಸಿಂಗ್ಗೆ ನಮ್ ಕಂಪ್ನಿ ಡೀಟೇಲ್ಸ್ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾರೆ, ಸರ್ಚ್ ಮಾಡ್ತಾರೆ. ಈಗ ನಾನು ಫ್ಯಾಕ್ಟ್ರಿಗೆ ಹೋಗ್ತಿರೋದ್ರಿಂದ, ಅಕೌಂಟ್ಸ್ ನೋಡ್ತಿರೋದ್ರಿಂದ ಡೆಫಿನೆಟ್ ಆಗಿ ಇವರಿಗೆ ನನ್ ಮೇಲೆ ಡೌಟ್ ಬರುತ್ತೆ. ನಾನು ತುಂಬಾ ಇಂಟೆಲಿಜೆಂಟ್ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಸಿಕ್ ಬೀಳ್ದೆ ಏನ್ ಮಾಡಬೇಕೋ ಅದನ್ನ ಮಾಡ್ತೀನಿ. ನೋ ಪ್ರಾಬ್ಲಮ್. ಹೌದು, ನಾನಿನ್ನೂ ಇಲ್ಲೇ ಇದ್ದೀನಲ್ಲ. ಅಖಿಲ್ ಬರೋವಾಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ವೇಟ್ ಮಾಡಬೇಕಲ್ಲ. ಅಳ್ಬೇಡ ಶ್ಯಾಮ, ಸುಮ್ಮನೆ ಇರು. ನನಗೇನು ಆಗಿಲ್ಲ ಅಲ್ವಾ? ಇದಕ್ಕಿಂತ ಇನ್ನೇನಾಗ್ಬೇಕು? ಕಂದ ಅಖಿಲ್, ಇದೇನಪ್ಪ? ತಲೆಗ್ ಮಾತ್ರ ಏಟಾಗಿದೆ ಅಂತ ಹೇಳಿದ್ರು, ಕೈಗೆ ಕಾಲ್ಗೆ ಕೂಡ ಏಟಾಗಿದೆಯಲ್ಲ? ಚಿಕ್ಕೇಟು ಮಮ್ಮಿ, ಚಿಕ್ಕೇಟಷ್ಟೇ. ಶರೀರಕ್ಕಾಗಿರೋ ಈ ಏಟ್ಗಳು ಚಿಕ್ಕದೇ ಮಮ್ಮಿ, ಆದರೆ ನಮ್ಮ ಬಿಸ್ನೆಸ್ಗೆ ದೊಡ್ಡ ಏಟ್ ಬಿದ್ದಿದೆ. ಯಾರೋ ನಮ್ಮ ಕಂಪನಿ ವಿಷಯ ಎಲ್ಲ ಲೀಕ್ ಮಾಡಿದ್ದಾರೆ ಮಮ್ಮಿ. ಅವ್ರನ್ನ ಕಂದ ಅಖಿಲ್, ಆ ವಿಷಯನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಒಳಗ್ ಬಾ. ಬನ್ನಿ.
ಒಂದ್ ನಿಮಿಷ ನಿಲ್ಲಿ. ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು, ಊರವ್ರ ಕಣ್ಣು, ಎಲ್ಲರ ದೃಷ್ಟಿನೂ ಹೋಗ್ಲಿ. ಈಗ ಹೇಳಿ, ಇಷ್ಟೆಲ್ಲ ಗಲಾಟೆ ಯಾಕಾಯ್ತು? ಆ ಮೀಟಿಂಗಲ್ಲಿ ಬನ್ವರ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಇದ್ದ ಡ್ಯಾಡಿ. ಅವನ ಮೀಟಿಂಗ್ ಮಧ್ಯದಲ್ಲಿ ಅಂದ್ರೆ ಈ ಗಲಾಟೆ ನಡೆಯೋದಕ್ಕೆ ಮೂಲ ಕಾರಣ ನಮಗ್ ಸಂಬಂಧಪಟ್ಟಿರೋ ವ್ಯಕ್ತಿ ಅಂತ ಆಯ್ತು. ನಮಗ್ ಸಂಬಂಧಪಟ್ಟ ವ್ಯಕ್ತಿ ಕಂಪನಿ ಸೀಕ್ರೆಟ್ಸ್ಗಳನ್ನ ಆ ಬನ್ವರ್ ಸಿಂಗ್ಗೆ ಹೇಳಿದ್ದಕ್ಕೆ ಇಷ್ಟೆಲ್ಲ ಗಲಾಟೆಗಳಾಯ್ತಲ್ವಾ? ಯಾರು ಹೇಳಿರ್ಬೋದು? ಆ ಬನ್ವರ್ ಸಿಂಗ್ಗೆ ನಮ್ಮ ಕಂಪನಿ ವ್ಯವಹಾರಗಳನ್ನ ಯಾರು ಹೇಳಿರ್ಬೋದು? ಅಶೋಕ್, ನಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದ್ರೂ ಇದಾರಾ? ಇಲ್ಲ ಡ್ಯಾಡಿ. ಹೋಗ್ಲಿ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಹೊಸದಾಗಿ ಜಾಯಿನ್ ಆದ್ರ? ಇಲ್ಲ ಡ್ಯಾಡಿ, ಯಾರೂ ಹೊಸದಾಗಿ ಜಾಯಿನ್ ಆಗಿಲ್ಲ. ಮತ್ತೆ ಅಕೌಂಟ್ಸ್ ಹೇಗ್ ಲೀಕ್ ಆಯ್ತು? ಹೊಸದಾಗಿ ಅಕೌಂಟ್ಸ್ ಬಗ್ಗೆ ಯಾರು ಗೊತ್ತು? ಏನು ನನ್ನ ಕಡೆ ನೋಡ್ತಿದ್ದೀರಾ? ನಾನು ಇತ್ತೀಚೆಗೆ ಫ್ಯಾಕ್ಟ್ರಿಗೆ ಹೋಗ್ತಿದ್ದೀನಲ್ಲ, ಫ್ಯಾಕ್ಟ್ರಿ ಅಕೌಂಟ್ಸ್ ನೋಡ್ತಿದ್ದೀನಲ್ಲ, ಆ ಅಕೌಂಟ್ಸ್ ನನಗೂ ಗೊತ್ತಲ್ಲ. ಹಾಗಂತ ಆ ಸೀಕ್ರೆಟ್ ಎಲ್ಲ ನಾನೇ ಲೀಕ್ ಮಾಡಿದೆ ಅಂತೀರಾ? ನಾನು ಆ ಮಾತು ಹೇಳಿಲ್ಲ ಐಶ್ವರ್ಯ. ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೇಗಲ್ ಮುಟ್ ನೋಡ್ಕೊಂಡಂತೆ ನೀನೇ ಹಂಗ್ ರಿಯಾಕ್ಟ್ ಆಗಿದ್ದು. ಕುಂಬಳಕಾಯಿ ಕಳ್ಳ ಅಂದಿದ್ದಕ್ಕೆ ನಾನು ರಿಯಾಕ್ಟ್ ಮಾಡಿಲ್ಲ ಮಾವ. ಹೊಸದಾಗಿ ಈ ಅಕೌಂಟ್ಸ್ ಯಾರಿಗೆ ಗೊತ್ತು ಅಂತ ನೀವು ನನ್ನ ಕಡೆ ನೋಡಿದ್ರಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಿದ್ದು. ಅಂದ್ರೆ ಈಗೀಗ ಹೊಸದಾಗಿ ಕಂಪನಿಗೆ ಹೋಗ್ತಿರೋದು ನಾನು ಮತ್ತೆ ಶ್ಯಾಮನೇ ಅಲ್ವಾ? ಹಾಗಾಗಿ ನಮ್ಮ ಮೇಲೆ ನಿಮ್ಗೆ ಡೌಟ್ ಬರ್ಬೋದಲ್ವಾ? ಛೆ, ನಿನ್ಮೇಲ್ ಡೌಟ್ ಯಾಕೆ ಬರುತ್ತೆ ಐಶ್ವರ್ಯ? ಯಾವುದಕ್ಕಾದ್ರೂ ಬರ್ಬೋದು ಅತ್ತೆ. ಬಿಸ್ನೆಸ್ ವ್ಯವಹಾರದಲ್ಲಿ ಈ ಥರ ಪರಿಸ್ಥಿತಿ ಬಂದಿದೆ ಅಂದ್ರೆ ಯಾರನ್ ಬೇಕಾದ್ರೂ ಅನುಮಾನಿಸ್ಬೋದಲ್ವಾ? ಅದೇನ್ ತಪ್ಪಲ್ವಲ್ಲ? ಕಂಪನಿ ಒಳ್ಳೇದಕ್ಕೋಸ್ಕರ ನಮ್ಮವರು ಬೇರೆಯವರು ಅಂತ ಭೇದ ನೋಡ್ದೆ ಬಂದಿರೋ ಅನುಮಾನನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಅತ್ತಿಗೆ ಹೇಳಿದ್ದು ಕರೆಕ್ಟ್ ಡ್ಯಾಡಿ. ಈ ಥರ ವಿಷಯಗಳಲ್ಲಿ ಅನುಮಾನ ಇರಬಾರ್ದು. ನಾವು ಅತ್ತಿಗೆನ ಅನುಮಾನಿಸಿದ್ರು ಅನುಮಾನಿಸದೇ ಇದ್ರೂ ಅನುಮಾನಿಸಿದ್ವೇನೋ ಅನ್ನೋ ಅನುಮಾನ ಅತ್ತಿಗೆಗಿರಬಾರ್ದು. ಕರೆಕ್ಟಾಗಿ ಹೇಳ್ದೆ ಅಖಿಲ್. ತಗೋ ನನ್ನ ಫೋನಲ್ಲಿ ಕಲ್ಕತ್ತಾ ಅವ್ರಿಗೆ ಸಂಬಂಧಪಟ್ಟಿರೋ ಫೋನ್ ಲಾಗ್ಸ್ ಏನಾದ್ರೂ ಇದೆಯಾ ಅಂತ ನೋಡು. ನಾನು ಯಾರತ್ರ ಆದ್ರೂ ಮಾತಾಡಿದೀನಾ ಅಂತ ನೋಡು. ಏನ್ ಹಾಗೆ ನೋಡ್ತಿದ್ಯಾ? ಫೋನ್ ನೋಡು ಅಖಿಲ್.
ಇದೆಯಾ? ಕಲ್ಕತ್ತಾ ನಂಬರ್ ಯಾವುದಾದ್ರೂ ಇದೆಯಾ? ಇಲ್ಲ. ಇಲ್ಲ ಅಂದರೆ ನನಗೆ ಕ್ಲೀನ್ ಚೀಟ್ ಸಿಗ್ದಾಗೆ ತಾನೆ? ಸಿಕ್ತ ಹಾಗೆ. ಹಾಗೆ ಈಗ ಶ್ಯಾಮಾಗೂ ಕೂಡ ಕ್ಲೀನ್ ಚೀಟ್ ಕೊಡಿ. ಹಾ, ಅಂದ್ರೆ ಅವಳು ಕೂಡ ಈಗೀಗ ಫ್ಯಾಕ್ಟ್ರಿ ವ್ಯವಹಾರ ನೋಡ್ಕೋತಿದ್ದಾಳಲ್ಲ. ಅವಳ ಫೋನ್ ಕೂಡ ಚೆಕ್ ಮಾಡಿ ಅವಳಿಗೂ ಕ್ಲೀನ್ ಚೀಟ್ ಕೊಡ್ಬೇಕಲ್ಲ.